ಅತ್ಯಂತ ಸುಲಭವಾಗಿ ಬರೀ ಎರಡೇ ಎರಡು ಸಾಮಗ್ರಿಗಳಿಂದ ಈ ತಂಪಾದ ರಾಗಿ ಡ್ರಿಂಕ್ ಮಾಡಲು 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಒಂದು ದೊಡ್ಡ ಗ್ಲಾಸ್ ನೀರಿನಲ್ಲಿ ಕಲಿಸ್ಕೊಳ್ತಿದ್ದೀನಿ. ಕಲಿಸಾದ್ಮೇಲೆ ಗ್ಯಾಸ್ ಮೇಲಿಟ್ಟು ಇದನ್ನು ಕೈಯಾಡಿಸ್ತಾ ಕುದಿಸ್ಕೋಬೇಕು. ಕುದಿ ಬಂದ ಮೇಲೆ ಜಜ್ಜಿಕೊಂಡಿರುವಂಥ 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲನ ಹಾಕ್ತಿದ್ದೀನಿ. ಮತ್ತು ಬೆಲ್ಲ ಕರಗೋವರೆಗೂ ಕೈಯಾಡಿಸ್ತಾ ಕುದಿಸ್ಕೋಬೇಕು. ಈಗ ಬೆಲ್ಲ ಕರಗಿದೆ. ಇದನ್ನು ಚಳಿಗಾಲ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಕೂಡ ಕುಡಿಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾಗಿದೆ. ಮೊದಲೇ ಕಾಯಿಸಿ ಆರಿಸ್ಕೊಂಡಿರುವಂಥ ಒಂದು ಅರ್ಧ ಕಪ್ ಹಾಲನ್ನು ಹಾಕ್ತಿದ್ದೀನಿ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಬೇಕಾದರೆ ಏಲಕ್ಕಿ ಪುಡಿ ಹಾಕ್ಕೋಬೋದು. ಸರಿಯಾಗಿ ಮಿಕ್ಸ್ ಆಗಿದೆ. ರಾಗಿ ಡ್ರಿಂಕ್ ಕುಡಿಯಲು ಸಿದ್ಧವಾಗಿದೆ. ಇದು ತುಂಬ ಆರೋಗ್ಯಕರವಾದ ಡ್ರಿಂಕ್. ಈ ಬೇಸಿಗೆಗಂತೂ ಕುಡಿದರೆ ತುಂಬ ಹಿತವೆನಿಸುತ್ತದೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.